ಗಂಗಾ ಕೂಡ ಇಲ್ಲಿಗೆ ಬರ್ತಾಳೆ ಅಂತೀಯ ಚಂದ್ರಿಕಾ? ಅವಳು ನಮ್ಮನ್ನೇ ಗುರ್ತು ಹಿಡಿಲಿಲ್ಲ, ಇನ್ನು ಸ್ವಂತ ಊರನ್ನ ನೆನ್ಪಲ್ಲಿ ಇಟ್ಕೋತಾಳ, ಇಲ್ಲಿಗೆ ಬರ್ತಾಳ? ಚಲುವಯ್ಯ. ನಮಸ್ಕಾರ ಸ್ವಾಮಿ. ಪಾತ್ರಧಾರಿಗಳ ಪ್ರವೇಶ ಪೂರ್ತಿ ಆಯಿತು. ಸೂತ್ರಧಾರಿ ನಾಟಕ ಶುರುವಾಗುತ್ತೆ. ಆ ತಂದೆಯ ಆಜ್ಞೆ ಬಂದಿದೆ. ಅಮ್ನವರ ಪ್ರಸಾದನ ತಗೊಂಡು ಹೋಗಿ ಆ ಮನೆಯವರಿಗೆ ಕೊಟ್ಟು ಬಾ. ಆಗ್ಲಿ ಸ್ವಾಮಿ. ನಮಸ್ಕಾರ ಚೆಲುವೆಯ ಶಾಸ್ತ್ರಿಗಳೇ. ನಮಸ್ಕಾರ ಅಮ್ಮ. ನೀವ್ ಯಾವಾಗ ಬಂದ್ರಿ ಶಾಸ್ತ್ರಿಗಳೇ? ನಿಮಗೆ ಹೇಳಿ ಸ್ವಾಮೀಜಿ ಜೊತೆ ನಾನು ಹೊರಡ್ನಮ್ಮ. ದೇವಸ್ಥಾನದಲ್ಲಿ ಮೊದಲನೇ ಪೂಜೆ ಮಾಡಿದೆ. ಆಲಯ ಧರ್ಮದರ್ಶಿಗಳಾದ ನಿಮಗೆ ಅಮ್ನೂರ ಪ್ರಸಾದ ಕೊಟ್ಟು ಬನ್ನಿ ಅಂತ ಸ್ವಾಮೀಜಿ ಹೇಳಿದ್ದಕ್ಕೆ ಬಂದೆ. ತಗೊಳ್ಳಿ. ನೀವು ಹೇಳಿದ್ರಿ ಅಂತ ನಾವೆಲ್ಲರೂ ಈ ಊರಿಗೆ ಬಂದಿದೀವಿ ಶಾಸ್ತ್ರಿಗಳೇ. ಸ್ವಾಮೀಜಿ ಹೇಳಿರೋ ಒಳ್ಳೆ ವಿಷಯಕ್ಕೆ ಕಾಯ್ತಾ ಇದೀವಿ. ತಪ್ಪದೇನೆ ಒಳ್ಳೇದೇ ಆಗುತ್ತಮ್ಮ. ಅದನ್ನ ನನ್ನ ಕಣ್ಣಾರೆ ನೋಡ್ದೆ. ಏನ್ ನೋಡಿದ್ರಿ ಶಾಸ್ತ್ರಿಗಳೇ? ಅದು ಆ ದೇವರ ಮಹಿಮೆ ನೋಡದ್ನಮ್ಮ. ಯಾವಾಗ್ಲೂ ಗಂಭೀರವಾಗಿರೋ ಅವ್ರ ಮುಖದಲ್ಲಿ ಕಿರುನಗೆನ ನೋಡ್ದೆ. ನಮ್ ಜೈ ಮನೆಗೆ ಯಾವಾಗ ಬರ್ತಾನೆ ಶಾಸ್ತ್ರಿಗಳೇ? ಬರ್ತಾರಮ್ಮ. ನೀವು ಊಹಿಸ್ದಿರೋ ಒಳ್ಳೇದೇ ನಡೆಯುತ್ತಮ್ಮ. ಏನ್ ಚಂದ್ರಿಕಾ ಮುದುಕ ಏನೇನು ಹೇಳ್ತಿದ್ದಾನೆ? ಊಹಿಸ್ದಿರೋದು ಏನೋ ನಡೆಯುತ್ತೆ ಅಂತಿದ್ದಾನಲ್ಲ ಏನು? ಆ ಮುದ್ಕನ್ಗೆ ಬಾಯಿದೆ ಹೇಳ್ತಿದ್ದಾನೆ, ನಮಗ್ ಕಿವಿ ಇದೆ ಕೇಳಿಸ್ಕೊಳ್ಳೋಣ. ಅಮ್ಮ, ಅದು ಚೆಲುವಯ್ಯ ಶಾಸ್ತ್ರಿಗಳೇ, ಏನೋ ಹೇಳೋಕ್ ಬಂದು ಸುಮ್ನೆ ಆದ್ರಿ? ಏನಿಲ್ಲಮ್ಮ, ಸದ್ಯದಲ್ಲಿ ನೀವೇ ನೋಡ್ತೀರಾ. ಏನ್ ನೋಡ್ತೀವಿ? ಆ ಭಗವಂತನ ಲೀಲೆ.
ಗಂಗಾ 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 ಮೇಡಮ್, ಗಂಗಾ ಇಲ್ಲಿಗೆ ಬರಲ್ಲ ಅಂದೆ, ಬಂದಿದ್ದಾಳಲ್ಲ. ಏನ್ ಚಂದ್ರಿಕಾ? ಅವಳಗ್ ತಲೆ ಕೆಟ್ಟಿದೆ ಅನ್ಕೊಂಡಿದ್ನೆ ಹೊರತು ನಮ್ಗೆ ತಲೆ ಕೆಡೋ ತರ ಮಾಡ್ತಾಳೆ ಅನ್ಕೊಳ್ಳಿಲ್ಲ. ಗಂಗಾ ನಮಸ್ಕಾರ ಶಾಸ್ತ್ರಿಗಳೇ. ಅಮ್ಮ, ನೀನು ಕಾರಣ ಜನ್ಮದವಳು ತಾಯಿ. ನಮ್ಮ ಪೂರ್ವಿಕರು ಈ ಮನೆ ಕೊಟ್ಟಿದ್ದ ಶಾಪನ ತೊಲಗಿಸೋದಕ್ಕೆ ಮನುಷ್ಯ ರೂಪದಲ್ಲಿ ಅವತರಿಸಿರೋ ಆ ಮಹಾ ತಾಯಿ. ಸಾಕ್ಷಾತ್ ಜಗನ್ಮಾತೆ. ನೀನು ನನಗೆ ನಮಸ್ಕಾರ ಮಾಡೋದಂದ್ರೇನಮ್ಮ? ನಾನೇ ನಿನಗೆ ಪೂಜೆ ಮಾಡಬೇಕು ತಾಯಿ. ಗಂಗಾಗೆ ಎಲ್ಲ ನೆನಪು ಬಂದಿರೋ ಹಾಗಿದೆ ಚಂದ್ರಿಕಾ, ಅದಕ್ಕೆ ಬಂದಿದ್ದಾಳೆ. ನಮ್ ಕತೆ ಮುಗ್ದ ಹಾಗೆ ಪೌಡ್ರು. ಗಂಗಾ ಬಾಯಿ ಬಿಟ್ಟು ಮರುಕ್ಷಣನೇ ನಮ್ಮನ್ನ ಇವ್ರು ಸಾಯಿಸೋದ್ ಗ್ಯಾರಂಟಿ. ನಾವು ನೋಡ್ತಾ ಇರೋದು ನಿಜನಾ ಇಲ್ಲ ಭ್ರಮೆಲಿದೀವಾ? ಇದು ಕನಸಲ್ಲ ಅಲ್ವೇನಮ್ಮ? ನಿಜ ಅಲ್ವಾ? ಕನಸಿನಂತ ನಿಜ ನಿಜ ಆಗಿದ್ರೆ ಹೋಗ್ದೇನೆ ಇರ್ಬೇಕು ಅನ್ಕೊಳ್ಳೋ ಭ್ರಮೆ. ಜೈ ಸರ್ಗೋಸ್ಕರ ನಾವು ಈ ಊರಿಗೆ ಬಂದ್ರೆ ಸಾಕ್ಷಾತ್ ನೀವೇ ಕಾಣಿಸಿದ್ರೆ ಮೇಡಮ್.